ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವಿನಾ 71 ಚಾನಲ್ಗೆ. ಹಾಗಿದ್ರೆ ಬನ್ನಿ, ಇವತ್ತಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಬರುವಂಥ ದಿನಗಳು ಮೇಷರಾಶಿಯವರಿಗೆ. ಸೊ ಫಸ್ಟ್ ಮೇ ಇಂದ 10th ಮೇ ವರೆಗೂ ಏನೆಲ್ಲ ಆಗ್ಲಿಕ್ಕೆ ಹೋಗ್ತಾ ಇದೆ, ಅವರ ಒಂದು ರಿಲೇಶನ್ಶಿಪ್ ಇರ್ಬೋದು, ಅವರ ಒಂದು ಮ್ಯಾರಿಡ್ ಲೈಫ್ ಇರ್ಬೋದು, ಅಥವಾ ಸಿಂಗಲ್ಸ್ ಇದ್ರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಹಾಗೆ ಯೂನಿವರ್ಸ್ ಏನ್ ಮೆಸೇಜ್ ಕೊಡ್ತಾ ಇದೆ, ಅವರ ಒಂದು ಜಾಬ್ ರಿಲೇಟೆಡ್ ವರ್ಕ್ ಇದೆ ಏನಿದೆ ಅದ್ರ ಬಗ್ಗೆನೂ ನಾವು ಕೇಳ್ಕೊಂಡು ಬರೋಣ. ಸೊ ಫಸ್ಟ್ ಆಫ್ ಆಲ್ ಅವರ ಒಂದು ಎಮೋಷನ್ಸ್ ಅನ್ನ ನಾವು ಚೆಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಬರುವಂತ ದಿನಗಳಲ್ಲಿ ಅವರ ಒಂದು ಎಮೋಷನ್ಸ್ ಯಾವ ರೀತಿ ಆಗಿರುತ್ತೆ. ಸೊ ಫಸ್ಟ್ ಒಂದು ಕಾರ್ಡ್ ಅನ್ನ ತಗೊಳ್ಳೋಣ, ನೆಕ್ಸ್ಟ್ ಒಂದು ಕಾರ್ಡ್ ಅನ್ನ ತಗೊಳ್ಳೋಣ. ರೀಡಿಂಗ್ ಅನ್ನ ಕ್ಲೇಮ್ ಮಾಡಿ, ಐ ಕ್ಲೇಮ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಆಲ್ರೆಡಿ ಒಂದು ಕಾರ್ಡ್ ಬಂದಿದೆ. ಓಕೆ, ಸೊ ನಿಮ್ಮ ಎಮೋಷನ್ಸ್ ಯಾವ ರೀತಿಯಾಗಿರುತ್ತೆ ಈ ಬರುವಂತ ದಿನಗಳಲ್ಲಿ. ಫಸ್ಟ್, ಇವಾಗ ಯಾವ ರೀತಿಯ ಎಮೋಷನ್ಸ್ ಅನ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೋಡೋಣ. ಸೈಲೆನ್ಸ್ ಈಸ್ ಅ ಪೀಸ್ಫುಲ್ ಸ್ಟೇಟ್ ಆಫ್ ಮೈಂಡ್ ದಟ್ ಅಲೌಸ್ ಯು ಟು ರಿಟರ್ನ್ ಯುವರ್ ಸೆಲ್ಫ್ ಇಮರ್ಸ್ ಇನ್. ಓಕೆ, ಇಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ಇವಾಗ ನಿಮ್ಮ ಮನಸ್ಸಿನ ಭಾವನೆ ಯಾವ ರೀತಿ ಇದೆ ಅಂತಂದ್ರೆ, ತುಂಬಾ ಸೈಲೆಂಟ್ ಆಗಿದ್ದೀರಾ. ಓಕೆ, ನಾನು ಮೇಷರಾಶಿಯವರಿಗೆ ಹೇಳ್ತಾ ಇದ್ದೀನಿ. ರಿಲೇಟ್ ಎಷ್ಟಾಗುತ್ತೆ ನೋಡಿ, ಯಾಕಂದ್ರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ರಿಗೂ ರಿಲೇಟ್ ಆಗುತ್ತೆ ಅಂತ ನಾನು ಹೇಳೋದಿಲ್ಲ, ಬಟ್ ಕೆಲವೊಂದಿಷ್ಟು ರಿಲೇಟ್ ಆಗುತ್ತೆ. ಓಕೆ, ಮ್ಯಾರೇಜ್ ಇರ್ಬೋದು ಅಥವಾ ನಿಮ್ಮ ಜಾಬ್ ಇರ್ಬೋದು, ರಿಲೇಟ್ ಆಗುತ್ತೆ. ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದ್ದ ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಇನ್ನು ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಆಲ್ರೆಡಿ ನಿಮಗೆ ಕೊಟ್ಟಿದ್ದಿರುತ್ತೆ, ನಂಬರ್ ಕೊಟ್ಟಿರ್ತೀನಿ, ಅದರಲ್ಲಿ ನೀವು ನನ್ನ ಜೊತೆ ಡಿಸ್ಕಷನ್ ಅನ್ನ ಮಾಡಬಹುದು. ಸೊ ಇಲ್ಲಿ ನಾನು ನೋಡ್ತಾ ಇರುವಂತದ್ದು, ಈಗ ನಾನು ನೋಡ್ತಾ ಇರುವಂತದ್ದು, ತುಂಬಾ ನೀವು ಸೈಲೆಂಟ್ ಆಗಿದ್ದೀರಾ, ತುಂಬಾ ಡೀಪ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ, ಮೆಡಿಟೇಷನ್ ಮಾಡ್ತಾ ಇದ್ದೀರಾ. ಮತ್ತೆ ನಿಮ್ಮ ಒಳಗಡೆ ಏನ್ ನಡೀತಾ ಇದೆ, ಆ ಸೈಲೆನ್ಸ್ ಅಲ್ಲಿ ನಿಮ್ಮ ಒಳಗಡೆ ಏನ್ ನಡೀತಾ ಇದೆ ಅದನ್ನ ಪ್ರಯತ್ನ ಮಾಡ್ತಾ ಇದ್ದೀರಾ ಹುಡ್ಕೋದಕ್ಕೆ. ಓಕೆ, ನಿಮ್ಮಲ್ಲೇ 108 ಕ್ವಶನ್ಸ್ ಇವಾಗ ನಡೀತಾ ಇದೆ. ಸೊ ಅದನ್ನ ಏನ್ ಮಾಡ್ತಾ ಇದ್ದೀರಾ, ಜಸ್ಟ್ ನೋಡ್ತಾ ಇದ್ದೀರಾ, ಚೆಕ್ ಮಾಡ್ತಾ ಇದ್ದೀರಾ, ಡೀಪ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ, ಮೆಡಿಟೇಷನ್ ಮಾಡ್ತಾ ಇದ್ದೀರಾ. ಸೊ ಯೂನಿವರ್ಸ್ ಇಂದ ಏನ್ ನಿಮ್ಗೆ ಬರುತ್ತೆ ಅಂತ ಹೇಳಿ ನಿಮ್ಗೆ ಒಂದು ಏನಂತ ಕ್ಯೂರಿಯಾಸಿಟಿ, ಆ ಕ್ಯೂರಿಯಾಸಿಟಿ ಇದೆ. ಓಕೆ, ಅದ್ರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅನ್ನೋಂಥದ್ದು ಬರ್ತಾ ಇದೆ. ನೋಡೋಣ ಎಂಡ್ ಆಫ್ ದಿ ಟೈಮ್ ಅಲ್ಲಿ, ಅಂದ್ರೆ 10th ಮೇ ವರೆಗೂ ಏನ್ ನಿಮ್ಗೆ ರೀಡಿಂಗ್ ಬರುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಸೊ ಇವಾಗ ನಾನು ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಇರ್ಬೋದು, ನಿಮ್ಮ ಕರಿಯರ್ ಜಾಬ್ ಇದೆ, ಅಥವಾ ನಿಮ್ಮ ಒಂದು ರಿಲೇಶನ್ಶಿಪ್ ಅನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಕ್ಲೇಮ್ ಮಾಡಿ ಎನರ್ಜಿ ಬೇಸ್ಡ್ ರೀಡಿಂಗ್ ಇರುತ್ತೆ. ಓಕೆ, ಆದಷ್ಟು ಇದನ್ನ ಶೇರ್ ಮಾಡಿ. ನಿಮ್ಗೆ ಇಷ್ಟ ಆಗಿತ್ತಂತಂದ್ರೆ ಒಂದು ಲೈಕ್ ಕೊಡಿ. ಸೊ ರೀಡಿಂಗ್ ನೋಡ್ತೀರಾ ಬಟ್ ಲೈಕ್ ಮಾಡೋದಿಲ್ಲ. ಸೊ ನನಗೂ ಕೂಡ ನೀವು ಲೈಕ್ ಕೊಟ್ಟಾಗ ಎಷ್ಟು ರೆಸೊನೇಟ್ ಆಯ್ತು ಅಂತ ಗೊತ್ತಾಗುತ್ತೆ. ಒಂದು ಮೆಸೇಜ್ ಕೂಡ ಮಾಡಿ ಅಂತ ಹೇಳ್ತಾ, ಹಾಗಿದ್ರೆ ಬರುವಂತ ದಿನಗಳು ಮೇಷರಾಶಿಯವರ ದಿನಗಳು ಯಾವ ರೀತಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನೋಡಿ, ನಾನು ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಇಂದ ನೋಡ್ತಾ ಇದ್ದೀನಿ. ಸೊ ಹೆಲ್ತ್ ಅಲ್ಲಿ ನಾನು ನೋಡ್ತಾ ಇರುವಂತದ್ದು ತುಂಬಾ ತೊಂದರೆ ಅಂತ ಏನು ನನಗೆ ಅನಿಸ್ತಾ ಇಲ್ಲ. ಒಳ್ಳೇದಿದೆ, ಫೋಕಸ್ಡ್ ಆಗಿದ್ದೀರಾ. ನಿಮ್ಮ ಕರಿಯರ್ ಇರ್ಬೋದು, ಜಾಬ್ ಇರ್ಬೋದು, ಅದ್ರ ಮೇಲೆ ಫೋಕಸ್ಡ್ ಆಗಿದ್ದೀರಾ. ಹೆಲ್ತ್ ವೈಸ್ ನನಗೆ ಏನು ತೊಂದರೆ ಅಂತ ಅನಿಸ್ತಾ ಇಲ್ಲ. ಪ್ರೆಸೆಂಟ್ ಸಿಚುವೇಶನ್ ನನಗೆ ಕಾಣ್ತಾ ಇರುವಂತದ್ದು. ಬಟ್ ಇನ್ ಫ್ಯೂಚರ್ ಅಲ್ಲಿ ಸ್ವಲ್ಪ ಮೆಂಟಲ್ ಸ್ಟ್ರೆಸ್ ನಿಮಗೆ ಕಾಡ್ತಾ ಇರುತ್ತೆ. ಮೆಂಟಲ್ ಸ್ಟ್ರೆಸ್ ಅಂದ್ರೆ ನೋಡಿ, ಯಾರಾದ್ರೂ ಏನಾದ್ರೂ ನಿಮ್ಮ ಹಿಂದೆ ಮಾತಾಡಿರುವಂತದ್ದು, ನಿಮ್ಮ ಮನಸ್ಸಿಗೆ ನೋಯಿಸೋ ರೀತಿ ಯಾರಾದ್ರೂ ಏನಾದ್ರೂ ಮಾತಾಡಿದ್ರೆ ಅದು ನಿಮ್ಗೆ ಹರ್ಟ್ ಆಗಿರುವಂತದ್ದು. ಹಾಗಾಗಿ ಸ್ವಲ್ಪ ನಿಮ್ಗೆ ಅದು ಏನಾಗುತ್ತೆ, ನಿಮ್ಗೆ ಅಪ್ಸೆಟ್ ಮೂಡಲ್ಲಿ ಇರ್ತೀರಾ. ಯಾವಾಗ್ಲೂ ಸ್ವಲ್ಪ ಡಿಪ್ರೆಷನ್ ಇರುತ್ತೆ, ಎಂಗ್ಸೈಟಿ ಇರುವಂತದ್ದು, ನಿದ್ದೆ ಆಗ್ಲಾರ್ದಂಥದ್ದು, ಈ ರೀತಿ ಸಿಚುವೇಶನ್ ಬರುವಂತ ದಿನಗಳಲ್ಲಿ ಇರುತ್ತೆ ಅನ್ನುವಂಥದ್ದು. ಹಾಗಿದ್ರೆ ನಿಮ್ಗೆ ಯೂನಿವರ್ಸ್ ಏನ್ ಮೆಸೇಜ್ ಕೊಡ್ತಾ ಇದೆ, ಏನ್ ಗೈಡೆನ್ಸ್ ಕೊಡ್ತಾ ಇದೆ ಅಂತ ಹೇಳಿ ನೋಡೋಣ. ಯೂನಿವರ್ಸ್ ಮೆಸೇಜ್ ಕ್ಲಿಯರ್ ಆಗಿದೆ ಫ್ರೆಂಡ್ಸ್. ಬರುವಂತ ದಿನಗಳಲ್ಲಿ ಏನ್ ಮಾಡಬೇಕು, ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಅನ್ನ ಸ್ಪೆಂಡ್ ಮಾಡಬೇಕು. ಓಕೆ, ಆ ಒಂದು ಏನು ಸ್ಟೆಬಿಲಿಟಿ ನಿಮ್ಗೆ ಬರ್ತಾ ಇಲ್ಲ, ಆ ಸ್ಟೆಬಿಲಿಟಿಯನ್ನ ತಗೊಂಡ್ ಬನ್ನಿ. ಚೆನ್ನಾಗಿರುತ್ತೆ, ಆ ರೀತಿ ಏನೂ ಇಲ್ಲ. ಸ್ವಲ್ಪ ಕಾನ್ಫ್ಲಿಕ್ಟ್ ಅನ್ನ ಕಡಿಮೆ ಮಾಡ್ಕೋಬೇಕು.
ಅನ್ನುವಂಥದ್ದು. ಓಕೆ, ಎಷ್ಟು ಜನರ ಜೊತೆಗೆ ಬೆರಿತೀರಾ, ಒಬ್ಬಂಟಿ ಆಗಿರೋದ್ರಕ್ಕಿಂತ ನೀವು ಎಷ್ಟು ಜನರ ಜೊತೆಗೆ ಟೈಮನ್ನು ಸ್ಪೆಂಡ್ ಮಾಡ್ತೀರಾ, ಅಷ್ಟು ಅದರಿಂದ ಹೀಲ್ ಆಗ್ತಾ ಹೋಗ್ತೀರಾ. ನಿಮ್ಗೆ ಏನು ಹಾರ್ಟ್ ಬ್ರೇಕ್ ಆಗಿರುವಂಥದ್ದು, ಯಾಕೆ ಹಾರ್ಟ್ ಬ್ರೇಕ್ ಅಂದರೆ ಯಾರಾದರೂ ಏನಾದರೂ ನಿಮಗೆ ಹೇಳಿರ್ತಾರೆ, ಅದರಿಂದ ನಿಮಗೆ ನೋವಾಗಿರುತ್ತೆ, ಹಾಗಾಗಿ ನಿಮ್ಮ ಒಂದು ಮೂಡ್ ಆಫ್ ಆಗಿರುತ್ತೆ. ಸೊ ಎಷ್ಟು ನೀವು ನಿಮ್ಮ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ಎಲ್ಲಾದರೂ ಪಿಕ್ನಿಕ್ ಮಾಡುವಂಥದ್ದು ಅಥವಾ ಏನಾದರೂ ಫಂಕ್ಷನ್ಸ್ ಅಟೆಂಡ್ ಮಾಡುವಂಥದ್ದು ಏನಾದರೂ ಇದ್ರೆ ಅಟೆಂಡ್ ಮಾಡಿ, ಖಂಡಿತ ನಿಮಗೆ ಒಳ್ಳೇದಾಗುತ್ತೆ. ಅದರಿಂದ ನೀವು ಹೊರಗಡೆ ಬರ್ತೀರಾ ಬರುವಂಥ ದಿನಗಳಲ್ಲಿ. ಓಕೆ, ಅಂದ್ರೆ ಈ ರೀತಿ ಮಾಡಿದ್ರೆ ಹೊರಗಡೆ ಬರ್ತೀರಾ ಅನ್ನೋವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ ನಿಮಗೆ. ಓಕೆ, ಮತ್ತೆ ಇನ್ನು ನಿಮ್ಮ ಒಂದು ಕರಿಯರ್ ಅನ್ನ ನಾನು ನೋಡ್ತಾ ಇದ್ದೀನಿ. ಕರಿಯರ್ ವೈಸ್ ನಾನು ನೋಡಿದಾಗ ಇವಾಗ ರೀಸೆಂಟ್ಲಿ ಏನಾದರೂ ಹೊಸದೊಂದು ಅಪಾರ್ಚುನಿಟಿ ಬಂದಿರುವಂಥದ್ದನ್ನ ಸ್ಟಾರ್ಟ್ಅಪ್ ಮಾಡ್ಕೊಂಡಿದ್ದೀರಾ, ಬಟ್ ಇದಕ್ಕಿಂತ ಮುಂಚೆ ಕರಿಯರ್ ವೈಸ್ ನಿಮಗೆ ತುಂಬಾನೇ ತೊಂದರೆ ಆಗಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಒಂದು ಪೇನ್ಫುಲ್ ಆಗಿರುವಂತ ಒಂದು ಸ್ಟಾರ್ಟ್ಅಪ್ ಅನ್ನ ನೀವು ಮಾಡ್ಕೊಂಡಿರ್ತೀರಾ, ಅಂದ್ರೆ ಲಾಸ್ ಆಗಿರುವಂತದ್ದು ಬಿಸ್ನೆಸ್ ಅಲ್ಲಿ ನಿಮ್ಗೆ. ನಾನು ಅನ್ಕೊಳ್ತಾ ಇದ್ದೀನಿ, ಒಂದು ಲಾಸ್ ಅನ್ನ ನೀವು ಇವಾಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಅನುಭವಿಸ್ತಾ ಇದ್ದೀರಾ, ನಿಮ್ಗೆ ಲಾಸ್ ಆಗ್ತಾ ಇದೆ. ಓಕೆ, ನೀವು ಏನು ಆಸ್ಪೆಕ್ಟ್ ಇಟ್ಕೊಂಡಿರ್ತೀರಾ ಅದು ಕೊಲಾಪ್ಸ್ ಆಗಿರುವಂತಹದ್ದು, ಮತ್ತೆ ತುಂಬಾ ಕಹಿಯಾಗಿ ಇರುವಂತ ಒಂದು ನಿಮ್ಮ ಸಿಚುವೇಶನ್ ಅಂತ ನನಗೆ ಅನಿಸ್ತಾ ಇದೆ. ಫೇಲ್ಯೂರ್ ಸಿಚುವೇಶನ್ ನನಗೆ ಬರ್ತಾ ಇದೆ. ಇವಾಗ ಏನೋ ಜಾಬ್ ಮಾಡ್ತಾ ಇದ್ದೀರಾ, ಆ ಜಾಬ್ ಅಲ್ಲಿ ಯಾರಾದ್ರೂ ನಿಮ್ಗೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡಿರ್ಬೋದು. ಯಾವ ರೀತಿ ಚೂರಿ ಹಾಕಿರ್ತಾರೆ ಅಂತಂದ್ರೆ ಎಲ್ಲ ಕ್ರೆಡಿಟ್ ಅವರೇ ತಗೋಬೇಕು ಅಂತ ಹೇಳಿ, ಮೇ ಬಿ ನಿಮ್ಮ ಒಂದು ಪ್ರಾಜೆಕ್ಟ್ ಅನ್ನ ಅವ್ರು ಮಾಡ್ಕೊಂಡಿರುವಂತದ್ದು, ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮ್ಮ ಪಾರ್ಟ್ನರ್ ಇಂದ ಏನಾದ್ರೂ ಧೋಖಾ ಆಗಿರುವಂತದ್ದು, ನಿಮ್ಮ ಜೊತೆಗೇನೆ ಇರ್ತಾರೆ, ನಿಮ್ಗೆ ಗೊತ್ತೇ ಇರೋದಿಲ್ಲ ಈ ರೀತಿ ಧೋಖಾ ಮಾಡಿರ್ತಾರೆ ಅಂತ ಹೇಳಿ. ಆ ರೀತಿ ಸಿಚುವೇಶನ್ ನನಗೆ ಅನಿಸ್ತಾ ಇದೆ. ಹಾಗಾಗಿ ಒಂದು ನ್ಯೂ ಬಿಗ್ನಿಂಗ್ ಆಗುವಂತದ್ದು ಚಾನ್ಸಸ್ ನನಗೆ ಕಾಣ್ತಾ ಇದೆ. ಅಫ್ಕೋರ್ಸ್ ನೀವು ಮಾಡ್ಕೊಂಡು ಹೋಗ್ತೀರಾ ಅನ್ನುವಂಥದ್ದು. ಓಕೆ, ಇದರಲ್ಲಿ ನಿಮ್ಮ ಒಂದು ಜಾಬ್ ಅಥವಾ ಬಿಸ್ನೆಸ್ ಇರಬಹುದು. ಹಾಗೆ ಇನ್ನು ಬರುವಂತ ದಿನಗಳಲ್ಲಿ ಯಾವ ರೀತಿ ಆಗಿರುತ್ತೆ, ಖಂಡಿತವಾಗೂ ಚೆನ್ನಾಗಿರುತ್ತೆ. ನಿಮ್ಮ ಒಂದು ಜಾಬ್ ಬಿಸ್ನೆಸ್ ಏನಿದೆ ಚೆನ್ನಾಗಿ ನಡೆಯುತ್ತೆ. ನಾನು ಹೇಳಿದ್ನಲ್ವಾ, ಹೊಸ ಬಿಗ್ನಿಂಗ್ ಇದೆ, ನಿಮ್ಮ ಸಕ್ಸಸ್ ಇದೆ. ನೀವೇನ್ ಲಾಸ್ ಮಾಡ್ಕೊಂಡಿರ್ತೀರಾ ಅದರಿಂದ ಓವರ್ಕಮ್ ಮಾಡ್ಕೊಳ್ತೀರಾ, ಡೆಡಿಕೇಟೆಡ್ ಆಗಿರ್ತೀರಾ, ಸ್ಟೆಬಿಲಿಟಿ ಬರುತ್ತೆ ನಿಮ್ಮ ಲೈಫಲ್ಲಿ. ಮತ್ತೆ ಡಿಸ್ಟ್ರಕ್ಷನ್ಸ್ ಅವಾಗವಾಗ ಬರ್ತಾ ಇರುತ್ತೆ, ಅದನ್ನ ನೀವು ಅವಾಯ್ಡ್ ಮಾಡಬೇಕು. ಒಂದು ಲಕ್ಸುರಿಯಸ್ ಲೈಫನ್ನ ಲೀಡ್ ಮಾಡೋದಕ್ಕೆ ನಿಮಗೆ ಒಂದು ಅಪಾರ್ಚುನಿಟಿ ಬರ್ತಾ ಇದೆ. ಸೊ ಖಂಡಿತವಾಗೂ ಒಳ್ಳೇದಾಗುತ್ತೆ, ಸ್ಟೆಬಿಲಿಟಿ ಬರ್ತಾ ಇದೆ. ಓಕೆ, ಏನಾದರೂ ಸಣ್ಣ ಪುಟ್ಟದಾಗಿ ನೀವೇನಾದರೂ ತಗೋಬೇಕು, ಒಂದು ಅಟ್ಲೀಸ್ಟ್ ಒಂದು ಸೈಕಲ್ ತಗೊಳ್ಳೋದು ನಿಮ್ಮ ಮನೆಯವರ ಖುಷಿ ಸಲುವಾಗಿ, ಅಥವಾ ಯಾರಾದರೂ ಮಕ್ಕಳಿರ್ತಾರೆ ಮನೆಯಲ್ಲಿ, ಒಂದು ಸೈಕಲ್ ತಗೊಳ್ಳೋವಂಥದ್ದು, ಅಥವಾ ಏನಾದರೂ ನಿಮಗೆ ಆಗಿ ಒಂದು ಬೈಕ್ ತಗೊಳ್ಳೋವಂಥದ್ದು, ಸ್ಕೂಟಿ ತಗೊಳ್ಳೋವಂಥದ್ದು, ಏನಾದರೂ ಒಂದು ಚೆನ್ನಾಗಿದೆ. ಓಕೆ, ಬಟ್ ಡಿಸ್ಟ್ರಾಕ್ಷನ್ಸ್ ಇರುತ್ತೆ ನಿಮಗೆ, ಅದನ್ನ ನೀವು ಏನು ಮಾಡಬೇಕು, ಅದರಿಂದ ಓವರ್ಕಮ್ ಮಾಡ್ಕೋಬೇಕು. ಡಿಸ್ಟ್ರಾಕ್ಷನ್ಸ್ ಇರೋದಿಲ್ಲ ಅಂತ ಅಲ್ಲ, ಅಫ್ಕೋರ್ಸ್ ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ಸ್ಟೆಬಿಲಿಟಿ ಬರ್ತಾ ಇದೆ ಅಂತ ಹೇಳಿ ಅದನ್ನ ಅವಾಯ್ಡ್ ಮಾಡೋ ಹಾಗಿಲ್ಲ. ಓಕೆ, ಸ್ವಲ್ಪ ಗಮನ ಕೊಡಿ. ತುಂಬಾ ಪೀಕ್ ಲೆವೆಲ್ ಅಲ್ಲಿ ನಿಮ್ಮ ಕರಿಯರ್ ಇದೆ ನೆಕ್ಸ್ಟ್ ಬರುವಂತ ದಿನಗಳಲ್ಲಿ. ಇವಾಗ ನಿಮ್ಗೆ ತೊಂದರೆ ಆಗ್ತಾ ಇದೆ, ಇಲ್ಲಂತಲ್ಲ, ಇವಾಗ ನಿಮ್ಗೆ ಲಾಸಸ್ ಅಲ್ಲಿ ಇದ್ದೀರಾ ನೀವು ಆಲ್ರೆಡಿ, ಬಟ್ ಇನ್ ಫ್ಯೂಚರ್ ಅಲ್ಲಿ ಏನಿದೆ ಖಂಡಿತವಾಗೂ ಅದರಿಂದ ಹೊರಗಡೆ ಬರ್ತೀರಾ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಇನ್ನು ನಿಮ್ಗೆ ಗೈಡೆನ್ಸ್ ಏನ್ ಬರ್ತಾ ಇದೆ ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಗೈಡೆನ್ಸ್ ಬರ್ತಾ ಇದೆ. ಏನಂತಂದ್ರೆ ಸಿಚುವೇಶನ್ ಏನ್ ನಿಮ್ಗೆ ಅನಿಸ್ತಾ ಇದೆ, ಅಪಾರ್ಚುನಿಟೀಸ್ ನಿಮ್ಮ ಹತ್ರ ಏನ್ ಬರ್ತಾ ಇದೆ, ನೀವು ನಿಮ್ಮ ಲೇಸಿನೆಸ್ ಇಂದ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಕೆಲವೊಂದ್ ಸಾರಿ ಏನ್ ಮಾಡ್ತೀವಿ, ಈಗ ರಿಸ್ಕ್ ತಗೊಳ್ಳೋದಕ್ಕೆ ನಾವು ರೆಡಿ ಇರೋದಿಲ್ಲ, ಯಾಕಂದ್ರೆ ಆಲ್ರೆಡಿ ನಾವು ಈ ದುಃಖವನ್ನ ಅನುಭವಿಸ್ತಾ ಇರ್ತೀವಿ. ನಿಮ್ಗೆ ನಾನು ಹೇಳಿದ್ನಲ್ವಾ, ನಿಮ್ಗೆ ಹೆಲ್ತ್ ಅಲ್ಲಿ ಸ್ವಲ್ಪ ನಿಮ್ಗೆ ಬರುವಂತ ದಿನಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ. ಯಾಕಾಗುತ್ತೆ ಅಂತಂದ್ರೆ ಇಲ್ಲಿ ಇದೆ ನೋಡಿ, ಕಾರಣ ಇಲ್ಲಿ ನನಗೆ ಕಾಣ್ತಾ ಇದೆ. ಅಂದ್ರೆ ಏನೋ ನಿಮ್ಮ ಒಂದು ಹೆಲ್ತ್ ಇಶ್ಯೂಸ್ ಆಗ್ಬೇಕಂತಂದ್ರೆ, ಮತ್ತೆ ನಾನು ಇಲ್ಲಿ ಇನ್ನೂ ಒಂದು ನೋಡ್ಬಹುದು ಅಂತಂದ್ರೆ, ಸ್ವಲ್ಪ ನಿಮ್ಗೆ ಬ್ಯಾಕ್ ಪೇನ್ ಅದು ಸಮಸ್ಯೆ ಆಗುವಂತದ್ದು ಏನಾದ್ರೂ. ಓಕೆ, ಅದು ನನಗೆ ಅನಿಸ್ತಾ ಇದೆ. ಲೇಸಿನೆಸ್ ಆಗುವಂತದ್ದು, ಬೇಗ ಏಳಲಾರ್ದಂತದ್ದು, ಈ ರೀತಿ ಎಲ್ಲ ಸಿಚುವೇಶನ್ ನನ್ನ ಕಣ್ಣಿಗೆ ಕಾಣ್ತಾ ಇರೋದು. ಓಕೆ, ಹಾಗಾಗಿ ಯೂನಿವರ್ಸ್ ಏನ್ ಹೇಳ್ತಾ ಇದೆ, ಆ ಒಂದು ಏರಿಯಾದಲ್ಲಿಂದ ನೀವು ಹೊರಗಡೆ ಬರಬೇಕು, ಆ ಸಿಚುವೇಶನ್ ಇಂದ ನೀವು ಹೊರಗಡೆ ಬರ್ಬೇಕಂತಂದ್ರೆ ಏನ್ ಮಾಡ್ಬೇಕು, ನಿಮ್ಮಲ್ಲಿ ಇರುವಂತ ಆ ಒಂದು ಕರೆಂಟ್ ಸಿಚುವೇಶನ್ ಏನು ಸ್ಯಾಡ್ನೆಸ್ ಅಲ್ಲಿ ಇದ್ದೀರಾ ಅದರಿಂದ ನೀವು ಹೊರಗಡೆ ಬರಬೇಕು. ಮತ್ತೆ ಏನು ಇದೆ ಅಂದ್ರೆ ಪ್ರಾಪರ್ ಆಗಿ ಅಪಾರ್ಚುನಿಟೀಸ್ ಏನ್ ಬರ್ತಾ ಇವೆ ನಿಮ್ಮ ಹತ್ರ, ಅದನ್ನ ನೀವು ಗ್ರಾಬ್ ಮಾಡ್ಕೊಳ್ಳಿ. ಗ್ರಾಬ್ ಮಾಡ್ಕೊಂಡಾಗ ನಿಮ್ಗೆ ಗ್ರೋತ್ ಬರುತ್ತೆ ಖಂಡಿತವಾಗೂ. ಓಕೆ, ಒಂದ್ಸರಿ ನಿಮ್ಗೆ ಅದು ಆಗಿದೆ ಅಂತ ಹೇಳಿ ಅದರಿಂದ ಹೋಪ್ ಅನ್ನ ಕಳ್ಕೊಳ್ಳೋದು ಅಷ್ಟು ಸರಿ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ನಿಮ್ಮ ಲೇಸಿನೆಸ್ ಇಂದ ನಿಮ್ಮ ಒಂದು ಇದ್ರಲಿಂದ ನೀವು ಏನ್ ಮಾಡ್ಬೇಕು, ಹೊರಗಡೆ ಬರಬೇಕು, ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡಬೇಕು. ಮತ್ತೆ ನಿಮ್ಮ ಹತ್ರ ಅಪಾರ್ಚುನಿಟೀಸ್ ಕೂಡ ಇನ್ ಫ್ಯೂಚರ್ ಅಲ್ಲಿ ಬರುತ್ತೆ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಹಾಗೆ ನಿಮ್ಮ ರಿಲೇಶನ್ಶಿಪ್ ಆಸ್ಪೆಕ್ಟ್ಸ್ ಅನ್ನ ನಾನು ನೋಡ್ತಾ ಇದ್ದೀನಿ. ರಿಲೇಶನ್ಶಿಪ್ ಅಲ್ಲಿ ನೋಡಿ ತುಂಬಾ ಚೆನ್ನಾಗಿರುವಂತದ್ದು ನನಗೆ ಅನಿಸ್ತಾ ಇದೆ. ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ರಿಲೇಶನ್ಶಿಪ್ ಅಲ್ಲಿ.
ಒಂದು ಸ್ಟೆಬಿಲಿಟಿ ಬರ್ತಾ ಇದೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ, ಒಂದು ಗ್ರೋತ್ ಕಾಣ್ತಾ ಇದೆ ನನಗೆ, ಹೀಲ್ ಆಗ್ತಾ ಇದ್ದೀರಾ, ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂಥದ್ದು. ತುಂಬ ಪೇಷಂಟ್ ಆಗಿ ನೀವು ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ತೀರಾ. ಮತ್ತೆ ಎಮೋಷನ್ಸ್ ಮೇಲೆ ನಿಮಗೆ ತುಂಬಾನೇ ಕಂಟ್ರೋಲ್ ಇರುತ್ತೆ. ನಿಮ್ಮ ಸೆಲ್ಫ್ ಎಮೋಷನ್ಸ್ ಏನಿದೆ ಅದು ನೀವು ಕಂಟ್ರೋಲ್ ಮಾಡ್ತಾ ಇದ್ದೀರಾ ಆಲ್ರೆಡಿ ಇವಾಗ. ಓಕೆ, ಮತ್ತೆ ಇಲ್ಲಿ ನಾನು ನೋಡುವಂಥದ್ದು ನಿಮಗೆ ಇಂಟ್ಯೂಷನ್ ಹೈಲಿ ಆಕ್ಟಿವೇಟ್ ಆಗಿರುತ್ತೆ. ಇಂಟ್ಯೂಷನ್ ಅಂತಂದ್ರೆ ಡಿವೈನ್ ಕನೆಕ್ಷನ್ ತುಂಬಾ ಆಕ್ಟಿವೇಟೆಡ್ ಆಗಿರುತ್ತೆ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ. ಪೀಕ್ ಲೆವೆಲ್ ಅಲ್ಲಿ ನಿಮ್ಮ ಒಂದು ರಿಲೇಶನ್ಶಿಪ್ ಇರುವಂತದ್ದು ನನಗೆ ಅನ್ಸುತ್ತೆ. ಒಂದು ಇಬ್ಬರ ನಡುವೆ ಒಂದು ಏನ್ ಕಮ್ಯುನಿಕೇಶನ್ ಇರಬಹುದು, ಕಮಿಟ್ಮೆಂಟ್ ಇರುವಂತದ್ದು, ಆ ಬ್ಯಾಲೆನ್ಸಿಂಗ್ ಕೆಪಾಸಿಟಿ ಇರುವಂತದ್ದು ತುಂಬಾ ತುಂಬಾ ಚೆನ್ನಾಗಿರುವಂತ ಎನರ್ಜಿ ನನಗೆ ಕಾಣ್ತಾ ಇದೆ. ಒಂದು ಹಾರ್ಮನಿ ಬರ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ, ಒಂದು ಫ್ರೂಟ್ಫುಲ್ ರಿಸಲ್ಟ್ ಬರ್ತಾ ಇದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. ಫ್ರೂಟ್ಫುಲ್ ರಿಸಲ್ಟ್ ಅಂತಂದ್ರೆ ನೋಡಿ, ನೀವು ತುಂಬಾನೇ ಎಫರ್ಟ್ ಆಗಿ ನನ್ಗೆ ಅನ್ಸಿದ ಮಟ್ಟಿಗೆ ರಿಲೇಶನ್ಶಿಪ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ, ಮೇಂಟೈನ್ ಮಾಡೋದಕ್ಕೆ ತುಂಬಾನೇ ಎಫರ್ಟ್ ಹಾಕ್ತಾ ಇದ್ದೀರಾ ಅಂತ ಹೇಳಿ. ಓಕೆ, ನೀವೇನ್ ಕಷ್ಟ ಪಡ್ತಾ ಇದ್ದೀರಾ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅದನ್ನ ಸ್ಟೆಬಿಲಿಟಿಗೆ ತಗೊಂಡ್ ಬರೋದಕ್ಕೆ, ಅದಕ್ಕೆ ನಿಮ್ಗೆ ಚೆನ್ನಾಗಿರುವಂತ ರಿಸಲ್ಟ್ ಬರುತ್ತೆ. ಓಕೆ, ಜೊತೆಗೆ ನಿಮ್ಮನ್ನ ನೀವು ಹೀಲ್ ಕೂಡ ಮಾಡ್ಕೊಳ್ತಾ ಇದ್ದೀರಾ. ಯಾರ ಮೇಲೇನೂ ಡಿಪೆಂಡ್ ಆಗಿಲ್ಲ, ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂಥದ್ದು. ಬರುವಂತ ದಿನಗಳಲ್ಲಿ ನೋಡಿ ನಿಮ್ಗೆ ಒಂದು ಕ್ಲಾರಿಟಿ ಇರುತ್ತೆ, ಕಮ್ಯುನಿಕೇಶನ್ ನಲ್ಲಿ ಒಂದು ಕ್ಲಾರಿಟಿ ಇರುತ್ತೆ, ಕ್ಲಿಯರ್ ಕಮ್ಯುನಿಕೇಶನ್ ಇರುತ್ತೆ. ಮತ್ತೆ ತುಂಬಾ ನೀವು ರಿಲೇಶನ್ಶಿಪ್ ಅಲ್ಲಿ ತುಂಬಾ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ. ಸ್ವಲ್ಪ ನೀವು ಸಪೋಸ್ ತಿಳ್ಕೊಳ್ಳಿ, ಇಲ್ಲಿ ನಿಮ್ಮ ಜೆಂಡರ್, ಅಪೋಸಿಟ್ ಜೆಂಡರ್ ಯಾರು ಇರ್ತಾರೆ, ಸಪೋಸ್ ನೀವು ರೀಡಿಂಗ್ ಇವಾಗ ಏನು ನಾನು ಹೇಳ್ತಾ ಇದ್ದೀನಿ ನೀವು ಕೇಳೋ ಅಂಥವ್ರು ಮೇಲ್ ಆಗಿದ್ರೆ, ನಿಮ್ಮ ಫಿಮೇಲ್ ಏನು ಪಾರ್ಟ್ನರ್ ಇರ್ತಾರೆ ಅವರು ತುಂಬಾ ಡಾಮಿನೇಟಿಂಗ್ ಆಗಿರ್ತಾರೆ. ಓಕೆ, ಮತ್ತೆ ಇನ್ ಕೇಸ್ ಏನಾದರೂ ನೀವು ಫಿಮೇಲ್ ಆಗಿದ್ರೆ, ನಿಮ್ಮ ಮೇಲ್ ಇವರೇ ಅಂದ್ರೆ ನಿಮ್ಮ ಪಾರ್ಟ್ನರ್ ಏನಿರ್ತಾರೆ ಅವರು ಡಾಮಿನೇಟಿಂಗ್ ಆಗಿರ್ತಾರೆ. ಸ್ವಲ್ಪ ಆರ್ಗ್ಯುಮೆಂಟ್ಸ್ ನಡೆಯುವಂಥದ್ದು ನನಗೆ ಅನ್ನಿಸ್ತಾ ಇದೆ. ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಾನು ಫ್ಯೂಚರ್ ಆಸ್ಪೆಕ್ಟ್ಸ್ ಇಂದ ರೀಡಿಂಗ್ ಅನ್ನ ಮಾಡ್ತಾ ಇದ್ದೀನಿ, ಹಾಗಾಗಿ ಅದಕ್ಕೆ ಅವಕಾಶವನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಹಾಗಿದ್ರೆ ನಿಮ್ಗೆ ಯೂನಿವರ್ಸ್ ಗೈಡೆನ್ಸ್ ಏನ್ ಕೊಡ್ತಾ ಇದೆ ಅದು ಕೂಡ ಇಂಪಾರ್ಟೆಂಟ್ ಅಲ್ವಾ. ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ತಾ ಇದೆ ಅಂತಂದ್ರೆ, ಸ್ವಲ್ಪ ಈ ಒಂದು ರಿಲೇಶನ್ಶಿಪ್ಗೆ ನಿಮ್ಮಿಬ್ಬರ ಕಡೆಯಿಂದ ಎಕ್ಸ್ಟ್ರಾ ಎಫರ್ಟ್ ನೀಡಿದೆ. ಓಕೆ, ನೀವು ಮಾಡ್ತಾ ಇದ್ದೀರಾ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕಂಪ್ಲೀಟ್ ಆಗಿ ನೀವು ವರ್ಕ್ ಮಾಡ್ತಾ ಇದ್ದೀರಾ. ಬಟ್ ಏನಾಗುತ್ತೆ, ಕೆಲವೊಂದಿಷ್ಟು ಸಿಚುವೇಶನ್ ಡಾಮಿನೇಟಿಂಗ್ ಎನರ್ಜಿ ನನಗೆ ಬರ್ತಾ ಇದೆ, ಆರ್ಗ್ಯುಮೆಂಟ್ಸ್ ಆಗುವಂತ ಸಿಚುವೇಶನ್ ನನಗೆ ಬರ್ತಾ ಇದೆ ಫ್ಯೂಚರ್ ಅಲ್ಲಿ. ಹಾಗಾಗಿ ರೆಸ್ಟ್ರಿಕ್ಷನ್ಸ್ ನ ಈ ರೀತಿ ಹಾಕೋದು ಮಾಡೋದು ಅದೆಲ್ಲ ನನಗೆ ಕಾಣ್ತಾ ಇದೆ. ಅದಕ್ಕೆ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು, ನಿಮ್ಮ ನಾನು ಅನ್ಕೊಳ್ತೀನಿ ನಿಮ್ಮ ಒಂದು ಏನು ಪಾರ್ಟ್ನರ್ ಇರ್ತಾರೆ ಅವರು ಕರಿಯರ್ ಫೋಕಸ್ಡ್ ತುಂಬಾ ಇದ್ದಾರೆ. ಸೊ ಅವ್ರಿಗೆ ನಿಮ್ಮಕ್ಕಿಂತ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್, ಯಾಕೆ ಇದನ್ನ ಹೇಳ್ತಾರೆ ಡಿಸ್ಟ್ರಾಕ್ಷನ್ಸ್, ಇಟ್ ಮೀನ್ಸ್ ಬೇರೆ ಯಾರೋ ಒಬ್ರು ಅವ್ರ ಲೈಫಲ್ಲಿ ಇದ್ದಾರೆ ಅಂತ ಆ ರೀತಿ ನಾನು ಹೇಳ್ತಾ ಇಲ್ಲ. ಅವರು ಮೇ ಬಿ ಕರಿಯರ್ ಫೋಕಸ್ಡ್ ಇರ್ಬೋದು, ನಿಮ್ಮ ಮೇಲೆ ಅಷ್ಟು ಲಕ್ಷ್ಯ ಕೊಡ್ತಾ ಇಲ್ಲ. ಓಕೆ, ಹಾಗಂತ ಹೇಳಿ ಅವರು ತಪ್ಪಂತ ನೀವು ರೆಕಗ್ನೈಸ್ ಮಾಡಬಾರ್ದು. ಸ್ವಲ್ಪ ನೀಡಿದೆ, ಸ್ವಲ್ಪ ಏನಂತಂದ್ರೆ ಒಂದು ಟೈಮ್ ಸ್ಪೆಂಡ್ ಮಾಡುವಂಥದ್ದು, ಎಕ್ಸ್ಟ್ರಾ ಎಫರ್ಟ್ ಹಾಕಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಎಫರ್ಟ್ ಹಾಕಿ ರಿಲೇಶನ್ಶಿಪ್ ಅನ್ನ ಉಳಿಸ್ಕೊಳ್ಳೋದಕ್ಕೆ. ಓಕೆ, ಕೆಟ್ಟು ಹೋಗುತ್ತೇನೋ ಅಂತ ಆ ರೀತಿ ನಾನು ಹೇಳ್ತಾ ಇಲ್ಲ. ಬಟ್ ಸಮ್ ಟೈಮ್ ಏನಾಗುತ್ತೆ, ನೀವು ನಿಮ್ಮ ಒಂದು ವರ್ಕಲ್ಲಿ ಬ್ಯುಸಿ ಇರ್ತೀರಾ ಅಥವಾ ಅವರು ಅವ್ರ ವರ್ಕಲ್ಲಿ ಬ್ಯುಸಿ ಇರ್ತೀವಿ. ಮೋಸ್ಟ್ ನಾನು ನೋಡ್ತಾ ಇರುವಂತದ್ದು, ನಿಮ್ಮ ಒಂದು ರೀಡಿಂಗ್ ಮಾಡ್ತಾ ಇದ್ದೇನೆಂದ್ರೆ ಇದು ನಿಮ್ಗೆ ರಿಲೇಟ್ ಆಗುತ್ತೆ. ಓಕೆ, ಹಾಗಾಗಿ ಇಲ್ಲಿ ನಾನು ಹೇಳ್ತಾ ಇರುವಂತದ್ದು ಸ್ವಲ್ಪ ಏನ್ ಮಾಡ್ಬೇಕು, ಅವಾಯ್ಡ್ ಮಾಡ್ಬೇಕು. ಏನು ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕೋದನ್ನ ಅವಾಯ್ಡ್ ಮಾಡ್ಬೇಕು ಒಂದನೇದ್ದು. ಎರಡನೇದು ಏನ್ ಮಾಡ್ಬೇಕು, ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕು. ಓಕೆ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಸೊ ಇನ್ನು ನಿಮ್ಮ ಒಂದು ಇದರಿಂದ ನೋಡೋಣ ಏನಂತಂದ್ರೆ, ಫೈನಲ್ ಆಗಿ ನಿಮ್ಮ ಎಮೋಷನ್ಸ್ ಕಾರ್ಡ್ ಅನ್ನ ನೋಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಪ್ಲೀಸ್ ಯೂನಿವರ್ಸ್ ಗೈಡ್ ಮಾಡಿ. ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸ್ ಆದಂತಹ ಮೇಷರಾಶಿಯವ್ರಿಗೆ ಏನು ಮೆಸೇಜ್ ಅನ್ನ ಕೊಡ್ತೀರಾ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಥ್ಯಾಂಕ್ ಯು. ಓಕೆ ನೋಡಿ, ಯೂನಿವರ್ಸ್ ಏನು ಹೇಳ್ತಾ ಇದೆ, ರಿಫ್ಲೆಕ್ಷನ್. ಎದಕ್ಕೆ ರಿಫ್ಲೆಕ್ಷನ್ ಅಂತಂದ್ರೆ, ಅಲೋವಿಂಗ್ ಯು ಟು ರಿವ್ಯಾಲ್ಯುವೇಟ್ ಯುವರ್ ಥಾಟ್ಸ್. ನಿಮ್ಮ ಒಂದು ಥಾಟ್ ಪ್ರೊಸೆಸ್ ಏನಿದೆ, ನಿಮ್ಮ ಫೀಲಿಂಗ್ಸ್ ಏನಿದೆ, ನಿಮ್ಮ ಆಕ್ಷನ್ಸ್ ಏನಿದೆ, ಅದನ್ನ ರಿವ್ಯಾಲ್ಯುವೇಟ್ ಮಾಡ್ಕೊಳ್ಳುವಂತ ಸಮಯ ಬಂದಿದೆ. ಓಕೆ, ನೀವು ಡಿಸ್ಕವರ್ ಮಾಡ್ಕೊಳ್ತೀರಾ, ಬರುವಂತ ದಿನಗಳಲ್ಲಿ ಡಿಸ್ಕವರ್ ಮಾಡ್ತೀರಾ. ಏನಂತಂದ್ರೆ ಡೀಪರ್ ನೀಡ್ಸ್
ಆ್ಯಂಡ್ ಗೋಲ್ಸ್. ನಿಮ್ಮ ಒಂದು ಇಲ್ಲಿನೂ ಕೂಡ ಅದೇ ಬಂದಿತ್ತು, ನೀವು ಸೈಲೆಂಟ್ ಮೋಡಲ್ಲಿ ಇದ್ದೀರಾ. ಯಾಕೆ ಅಂತಂದರೆ ಡೀಪರ್ ಇನ್ಸೈಟ್ ಏನು ನಡೀತಾ ಇದೆ, ಒಳಗಡೆ ಏನು ನಡೀತಾ ಇದೆ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡೋದಕ್ಕಾಗಿ ನೀವು ಸೈಲೆಂಟಲ್ಲಿ ಇದ್ದೀರಾ ಅನ್ನೋ ಅಂಥದ್ದು. ಬಟ್ ಇಲ್ಲಿ ಬರ್ತಾ ಇದೆ ಏನಂತಂದರೆ ಸೇಮ್ ರಿಲೇಟ್ ಆಗ್ತಾ ಇದೆ. ಡೀಪರ್ ನೀಡ್ಸ್ ಆ್ಯಂಡ್ ಗೋಲ್ಸ್, ನಿಮ್ಮ ಅವಶ್ಯಕತೆಗಳು ಏನಿದೆ ಅದನ್ನು ಈಡೇರಿಸ್ಕೊಳ್ಳೋದಕ್ಕೆ, ನಿಮ್ಮ ಗೋಲ್ಸ್ ಏನಿದೆ, ನಿಮ್ಮ ಅವಶ್ಯಕತೆಗಳು, ನಿಮ್ಮ ಗೋಲ್ಸ್ ಏನಿದೆ, ಎರಡು ಸೆಟಪ್ಪನ್ನು ಮಾಡ್ಕೊಳ್ಳೋದಕ್ಕೆ ನೀವು ಏನು ಮಾಡ್ತೀರಾ, ಕ್ಲಾರಿಟಿಯನ್ನು ಪಡ್ಕೋಬೇಕಾದ್ರೆ ಆ ಒಂದು ಇಂಟರ್ನಲ್ಲಿ ಏನಿದೆ, ಒಳಗಡೆಯಿಂದ ನಿಮ್ಮ ಮನಸ್ಸಿನ ಭಾವನೆಗಳು ಏನಿದೆ ಅದಕ್ಕೆ ಕನೆಕ್ಟ್ ಆಗೋದಕ್ಕೆ ತುಂಬ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಇನ್ನರ್ ವರ್ಡ್ ಅಂತಂದ್ರೆ ಏನು, ನಾವು ಹೊರಗಡೆ ಎಲ್ಲಿ ಏನು ಹುಡುಕ್ತಾ ಇರ್ತೀವಿ ಅದಕ್ಕೆ ಆನ್ಸರ್ ನಮಗೆ ಸಿಗೋದಿಲ್ಲ. ಓಕೆ, ಸೊ ಇನ್ನರ್ ವರ್ಡ್ ಅಂತಂದ್ರೆ ನಿಮ್ಮ ಇಂಟ್ಯೂಷನ್ ಪವರ್ ಇರ್ಬೋದು, ನಿಮ್ಮ ಒಂದು ಡೀಪ್ ಕನೆಕ್ಷನ್ ವಿತ್ ದ ಯೂನಿವರ್ಸ್. ಯಾವಾಗ ನೀವು ಡೀಪ್ ಕನೆಕ್ಷನ್ ಅನ್ನ ಹೊಂದ್ಕೊಳ್ತೀರಾ ಥ್ರೂ ದ ಮೆಡಿಟೇಷನ್, ಈ ಮೆಡಿಟೇಷನ್ ಅನ್ನುವಂಥದ್ದು ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತಂದ್ರೆ ಸೊ ನಿಮ್ಮನ್ನ ಡೈರೆಕ್ಟ್ ಆಗಿ ಆ ಯೂನಿವರ್ಸಿಗೆ ಕನೆಕ್ಟ್ ಮಾಡುತ್ತೆ. ಓಕೆ, ಹಾಗಾಗಿ ಆ ಕನೆಕ್ಷನ್ ಅನ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಏನಿದೆ ಅಲ್ವಾ, ನೀವು ಇವಾಗ ಪ್ರಯತ್ನ ಮಾಡ್ತಾ ಇದ್ದೀರಾ ಆಲ್ರೆಡಿ, ಮತ್ತೆ ಅದಕ್ಕೆ ನಿಮಗೆ ಸಕ್ಸಸ್ ಕೂಡ ಸಿಗುತ್ತೆ ಅನ್ನುವಂಥದ್ದು ಯೂನಿವರ್ಸ್ ಮೆಸೇಜ್ ಹೇಳ್ತಾ ಇದೆ ಫ್ರೆಂಡ್ಸ್. ಸೊ ಈ ಒಂದು ರೀಡಿಂಗ್ ನಿಮಗೆ ಎಷ್ಟು ಕನೆಕ್ಟ್ ಆಯಿತು ನನಗೆ ಒಂದು ಮೆಸೇಜ್ ಅಲ್ಲಿ ತಿಳಿಸಿ. ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.